ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೀವಿ. ಮೂರೂ ಪಕ್ಷದಲ್ಲೂ ಕೂಡ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ, ಅದರಲ್ಲೂ ಪ್ರಮುಖವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಅದರಲ್ಲೂ ಬೈ ಎಲೆಕ್ಷನ್ನ ನಂತರ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಪಕ್ಷಾಂತರವನ್ನ ಮಾಡ್ತಾರಾ ನಾಯಕರುಗಳು? ನಾವು ನಿನ್ನೆ ತಾನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ, 40 ಜನ ನಾಯಕರುಗಳು ರೆಡಿ ಆಗಿದ್ದಾರೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹಾರೋದಕ್ಕೆ, JDSಗೆ ಹಾರೋದಕ್ಕೆ. JDS ಇಂದನೂ ಕೂಡ ಒಂದಷ್ಟು ಜನ ರೆಡಿ ಆಗಿದ್ದಾರೆ ಕಾಂಗ್ರೆಸ್ಗೆ ಹಾರೋದಕ್ಕೆ. ಪ್ರಮುಖವಾಗಿ ಒಂದಷ್ಟು ನಾಯಕರುಗಳ ಹೆಸರನ್ನ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ. ಯಾವೆಲ್ಲ ನಾಯಕರು ರೆಡಿ ಆಗಿದ್ದಾರೆ, ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದೆ. 2028ರ ಒಳಗಡೆ 40 ಜನ ನಾಯಕರಂತೂ ಫಿಕ್ಸು. ಯಾಕಂದ್ರೆ ಗೆದ್ದತ್ತಿನ ಬಾಲ ಹಿಡಿಯೋ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಿ ಆ ವಿಚಾರ ಬಿಡೋಣ. ಈಗ ನಾವು ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದ್ದಾರೆ. ಅವರು ಕೊಟ್ಟಿರುವಂತಹ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೋಡಿ, ಬಾಲಕೃಷ್ಣ ಅವರ ಹೇಳಿಕೆಯನ್ನ ಎಲ್ಲರೂ ಕೂಡ ಗಮನಿಸಿದ್ದೀರಾ. ಏನಂತ ಹೇಳಿಕೆ ಕೊಡ್ತಾರೆ? ಜಮೀರ್ ಅವರು JDSಗೆ ಹೋಗ್ಬಿಡ್ತಾರಂತೆ ಸರ್, ಹೌದಾ ಅಂತ ಹೇಳಿ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಮಾಗಡಿ ಶಾಸಕರಾದಂತಹ HC ಬಾಲಕೃಷ್ಣ ಅವರು ಒಂದು ಉತ್ತರ ಕೊಡ್ತಾರೆ. ಹೌದಾ, ಅದೆಂಗ್ ಹೋಗ್ಬಿಡ್ತಾರೆ? ನಮ್ಮನ್ನ JDS ಇಂದ ಕಾಂಗ್ರೆಸ್ಸಿಗೆ ಕರ್ಕೊ ಬಂದಿದ್ದು ಜಮೀರ್ ಅವರೇ, ಅದೆಂಗ್ ಅವರೊಬ್ಬರೇ ಹೋಗ್ಬಿಡ್ತಾರೆ? ಹೋದ್ರೆ ನಾವೆಲ್ಲರೂ ಒಟ್ಟಿಗೆ ಹೋಗ್ಬೇಕಲ್ವಾ ಅನ್ನೋ ಹೇಳಿಕೆಯನ್ನ ಕೊಡ್ತಾರೆ ಬಾಲಕೃಷ್ಣ ಅವರು. ಒಟ್ಟಾರೆ ದೊಡ್ಡ ಮಟ್ಟದ ಟಾಕ್ ಅಂತೂ ನಡೀತಾ ಇದೆ. JDSಗೆ ಹೋಗ್ತಾರೆ ಜಮೀರ್ ಅವರು, JDSಗೆ ಹೋಗ್ತಾರೆ, ರಹಸ್ಯ ಮೀಟಿಂಗ್ ಆಗಿದೆ, 1 to 1 ಮಾತುಕತೆ ಮುಗಿಸ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರೊಟ್ಟಿಗೆ ಅಂತ ಹೇಳಿ. ಬಟ್ ಕುಮಾರಸ್ವಾಮಿ ಅವರು ನಮಗೇನು ತಲೆ ಕೆಟ್ಟಿದ್ಯಾ ಅನ್ನೋ ರೀತಿಯಲ್ಲೇ ಮಾತಾಡಿದ್ರು. ಜಮೀರ್ ಅವರು ಕೂಡ ನಾನು ಹೋಗಲ್ಲ ಅನ್ನೋ ರೀತಿಯಲ್ಲೇ ಮಾತಾಡಿದ್ರು. ಆದರೆ ಒಟ್ಟಿಗೆ ಒಂದು ಟೀಮ್ ಬಂತಲ್ಲ ಕಾಂಗ್ರೆಸ್ಗೆ JDSನಿಂದ, ಆ ಟೀಮಲ್ಲಿ ಈಗೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಸಾಕಪ್ಪ ನಮಗೆ ಈ ಕಾಂಗ್ರೆಸ್ನ ಸವಾಸ, ಏನೋ ಮಿನಿಸ್ಟ್ರು ಮಾಡಿಬಿಡ್ತಾರೆ, ಅದು ಮಾಡಿಬಿಡ್ತಾರೆ, ಇದು ಮಾಡಿಬಿಡ್ತಾರೆ ಅಂತ ನಾವು ಪಕ್ಷಕ್ಕೆ ಬಂದ್ವಿ, ಇವರೇನೂ ಮಾಡ್ತಾನೆ ಇಲ್ಲ. ಅದರಲ್ಲೂ 2028ಕ್ಕೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ, 135 ಅಂತೂ ಬರಲ್ಲ ಅಂತ ಅನ್ನಿಸ್ತಿದೆ, 50ರಿಂದ 60 ಬಂದರೆ ಹೆಚ್ಚು ಅನ್ನೋ ಟಾಕು ಹೊರಗಡೆ ಶುರುವಾಗಿದೆಯಲ್ಲ ಅನ್ನೋ ಲೆಕ್ಕಾಚಾರ ಶುರುವಾಗಿದೆಯಂತೆ. ಈ ರೀತಿ ನಾವು ಹೇಳ್ತಾ ಇರೋದಲ್ಲ, ಹೊರಗಡೆ ಬರ್ತಾ ಇರುವಂತಹ ಮಾತು. ಇಲ್ಲಿ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೋದು ಬಾಲಕೃಷ್ಣ ಅವರ ಹೇಳಿಕೆನ. ಹೋಗೋದಾದ್ರೆ ಹೆಂಗೆ ಒಬ್ಬರೇ ಹೋಗ್ತಾರೆ? ನಮ್ಮನ್ನೆಲ್ಲ ಕರ್ಕೊಂಬಂದಿದ್ದವ್ರೇನೆ, ಒಟ್ಟಿಗೆ ಹೋಗ್ಬೇಕಲ್ವಾ? ಅಂದ್ರೆ ಒಂದು ಪ್ಲಾನಿಂಗ್ ಆಗಿದೆ, ನಾವು ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಹೋಗೋಣ ಅನ್ನುವ ಪ್ಲಾನಿಂಗ್ ಆಗಿದೆ ಅನ್ನೋದು. ಯಾಕಂದ್ರೆ JDS ಅಲ್ಲಿ ಇರಬೇಕಾದ್ರೆ JDS ಶಾಸಕರುಗಳು ಮತ್ತು JDS ಅಲ್ಲಿ ಮಿನಿಸ್ಟರ್ ಆಗಿದ್ದಂಥವರ ವ್ಯಾಲ್ಯೂ ಯಾವ ರೀತಿ ಇತ್ತು, ಅದಾದಮೇಲೆ ಇಡೀ ಜಮೀರ್ ಅವರು ಒಂದು ಇಡೀ ಟೀಮ್ನ ಕಾಂಗ್ರೆಸ್ಸಿಗೆ ಕರ್ಕೊಂಬರ್ತಾರೆ. ಜಮೀರ್ ಅವರೇನೋ ಮಿನಿಸ್ಟರ್ ಆದರು, ಉಳಿದಂಥವರು ಮಿನಿಸ್ಟರ್ ಆದ್ರ? ಉಳಿದಂಥವರಿಗೆ ಜಮೀರ್ ಅವರಿಗೆ ಸಿಕ್ಕಿರುವಂತಹ ಪಕ್ಷದಲ್ಲಿ ಸ್ಥಾನಮಾನ ಎಲ್ಲವೂ ಕೂಡ ಸಿಕ್ಕಿದೆಯಾ ಅನ್ನೋದು ಇಲ್ಲಿ ಪ್ರಮುಖವಾಗತ್ತೆ. ಹಾಗಾಗಿ ನಿರ್ಧಾರ ಅಂತೂ ಮಾಡಾಗಿದೆ. ಜಮೀರ್ ಅಂಡ್ ಟೀಮ್ JDSಗೆ ಹೋಗೋದು ಬಹುತೇಕ ಫಿಕ್ಸ್ ಆಗಿದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದ್ರೆ ಜನ ಕಾಂಗ್ರೆಸ್ ಪಕ್ಷದ ವಿರುದ್ಧ ಈಗ ಆಲ್ರೆಡಿ ಭುಗಿಲೆದ್ದಿದ್ದಾರೆ. ಅದರಲ್ಲೂ ಯಾವ ಮುಸ್ಲಿಮರು ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರು, ಅದೇ ಮುಸ್ಲಿಮರು ಇವತ್ತು ಹೇಳ್ತಾ ಇದ್ದಾರೆ, ನಮ್ಮಿಂದಲೇ ಕಾಂಗ್ರೆಸ್ ಪಕ್ಷ, ನಾವು ವೋಟ್ ಹಾಕಿದ್ರಿಂದಲೇ ಕಾಂಗ್ರೆಸ್ ಪಕ್ಷ ಇರೋದು, ನೆನ್ಪಿಟ್ಕೊಳ್ಳಿ, ನಾವೇನಾದರೂ ಕೈ ಕೊಟ್ರೆ ಪಕ್ಷ ಛಿದ್ರವಾಗೋಗುತ್ತೆ ಅಂತ ಹೇಳಿ ಪ್ರಮುಖವಾದಂತಹ ಮುಸ್ಲಿಂ ಮುಖಂಡರುಗಳೇ ವಾರ್ನ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಶುರುವಾಗಿದ್ದು ಯಾವಾಗ ಕಾಂಗ್ರೆಸ್ ಪಕ್ಷ ಜಮೀರ್ ಅವರನ್ನ ಟಾರ್ಗೆಟ್ ಮಾಡುತ್ತೆ, ಅದರಲ್ಲೂ CM ಸಿದ್ದರಾಮಯ್ಯ ಆಪ್ತರನ್ನ ಪಕ್ಷದಿಂದ ವಜಾ ಮಾಡಲಾಗುತ್ತೆ, ಅದರಲ್ಲೂ ಮುಸ್ಲಿಮರನ್ನ ಕಡೆಗಣಿಸುತ್ತೆ, ಅವರಿಗೆ ಯಾವಾಗ ಟಿಕೆಟ್ ಕೊಡಲ್ಲ, ನಿರಾಕರಣೆ ಮಾಡುತ್ತೆ, ಅಯ್ಯೋ ಬಿಡು ಹೆಂಗಿದ್ರು ಅವರು ವೋಟ್ ಹಾಕ್ತಾರೆ ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಆಗಿನಿಂದನೇ ಶುರುವಾಗೋದು. ಒಟ್ಟಾರೆ ಬಾಲಕೃಷ್ಣ ಅವರ ಹೇಳಿಕೆ, ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ, ಕಾಂಗ್ರೆಸ್ ಶಾಸಕರುಗಳೇ, ಕಾಂಗ್ರೆಸ್ ಮಿನಿಸ್ಟರ್ಗಳೇ ಸಿಡಿದೆದ್ದಿರೋದಂತೂ ಬಹುತೇಕ ಖಚಿತ. ಹೋದರೆ ಟೀಮ್ ಆಗೆ ಹೋಗ್ತಾರೆ ಅನ್ನೋದು. ಹೆಂಗೆ ಬರಬೇಕಾದ್ರೆ ಟೀಮ್ ಆಗೇ ಬಂದ್ರೋ
ಕಾಂಗ್ರೆಸ್ನಿಂದ ಹೋಗಬೇಕಾದ್ರೂ ಟೀಮ್ ಆಗಿ ಹೋಗ್ತಾರೆ ಅನ್ನೋದು ಬಹುತೇಕ ಖಚಿತ ಆಗಿದೆ. ಸೊ ಒಟ್ಟಾರೆ ನೋಡೋಣ, ಈ ಹೇಳಿಕೆಗಳಲ್ಲೇ ಒಂದೊಂದು ರೀತಿಯ ಆಂಗಲ್ಗಳನ್ನು ಪಡ್ಕೊಳ್ತಾ ಇದೆ. ಈ ಹೇಳಿಕೆಗಳು ಒಂದೊಂದು ರೀತಿಯ ತಿರುವುಗಳನ್ನು ಪಡ್ಕೊಳ್ತಾ ಇದ್ದು, ಬಾಲಕೃಷ್ಣ ಅವರ ಹೇಳಿಕೆ ಇನ್ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.